ಸಿಂಹ 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 ಒಸ್ಸೇ ಸಿಂಹ 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 ಒಸ್ಸೇ ಸಿಂಹ ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಟೈಟಲ್ ನೋಡಿನೇ ಅರ್ಥ ಆಗಿರಬೇಕು ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಹೌದು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ. ಇವರ ಬಗ್ಗೆ ಹೇಳೋದು ತುಂಬ ಇದೆ, ಆದರೆ ಈ ವಿಡಿಯೋ ಅವರ ಒಂದು ಸಿನಿಮಾ ಬಗ್ಗೆ ಮಾತ್ರ, ಅದುವೇ ಕೋಟಿಗೊಬ್ಬ. ಈ ಸಿನಿಮಾ 2001ರಲ್ಲಿ ರಿಲೀಸ್ ಆಗುತ್ತೆ. ತಮಿಳಿನ ಸೂಪರ್ ಸ್ಟಾರ್ ರಜನಿ ಅವರು ನಟಿಸಿರೋ ಭಾಷಾ ಸಿನಿಮಾದ ರೀಮೇಕ್ ಅಂತ ಎಲ್ರಿಗೂ ಗೊತ್ತು. ಇದರ ನಿರ್ದೇಶಕ ಬಂದು ನಾಗಣ್ಣ ಹಾಗೂ ಸಂಗೀತ ನಿರ್ದೇಶಕ ದೇವ ಅವರು. ಇದು ರೀಮೇಕ್ ಸಿನಿಮಾ ಆದರೂ ಆ ಕಾಲದ ಒಂದು ದೊಡ್ಡ ಹಿಟ್ ಸಿನಿಮಾ ಆಯಿತು. ಈ ಸಿನಿಮಾ ಇತ್ತೀಚೆಗಷ್ಟೇ ಅಂದರೆ ಏಪ್ರಿಲ್ 10, 2026ರಂದು ರಿಲೀಸ್ ಆಯಿತು. ಅಭಿಮಾನಿಗಳು ತಮ್ಮ ದಾದಾನ ಮತ್ತೊಮ್ಮೆ ದೊಡ್ಡ ಪರದೆ ಮೇಲೆ ಕಣ್ತುಂಬಿಕೊಳ್ಳೋ ಥರ ಆಯಿತು. ರಿಲೀಸ್ ಆಯಿತು ಕೂಡ, ಹಾಕಿರೋ ಎಲ್ಲ ಥಿಯೇಟ್ರ್ ಕೂಡ ಹೌಸ್ಫುಲ್ ಆಗಿತ್ತು. ಇದರಲ್ಲಿ ಒಂದು ಸಾಂಗ್ ಇದೆ, ನೀವು ನೋಡಿರ್ಬೋದು. ಆ ಸಾಂಗ್ ಯಾವುದು ಅಂದರೆ ಕಾವೇರಿಗೆ ಕಾಲುಂಗುರ ತೊಡಿಸಿ. ಅದರಲ್ಲಿ ಚಿತ್ರಮ್ಮ ಹಾಡಿರೋ ಒಂದು ಬಿಟ್ ಮುಗಿದ ಮೇಲೆ ವಿಷ್ಣು ಸರ್ ಅವರ ಒಂದು ಎಡಿಟ್ ಬರುತ್ತೆ. ಅದು ಯಾವ ಥರ ಅಂದರೆ ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ ಅಂತ. ಆ ಒಂದು ಸೀನ್ನ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದರೆ ಥಿಯೇಟ್ರ್ ಕಿತ್ತೋಗೋ ಥರ ಶಿಳ್ಳೆ ಚಪ್ಪಾಳೆ ಬರುತ್ತೆ. ಆ ಒಂದು ಸೀನ್ಗೆ ನಾನು ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಏನಿಲ್ಲ ಅಂದರೂ ಒಂದು 50ರಿಂದ 60 ರೀಲ್ಸ್ನ ನೋಡಿದ್ದೆ. ಪರ್ಟಿಕ್ಯುಲರ್ ಆ ಒಂದು ಸೀನ್ಗೆ ಜನ ತುಂಬ ಅಟ್ರ್ಯಾಕ್ಟ್ ಆಗಿದ್ದು, ಯಾಕಂದರೆ ಆ ಸೀನಲ್ಲಿ ವಿಷ್ಣುದಾದ ಹಿಂದುಗಡೆ ಒಂದು ಕರ್ನಾಟಕದ ಮ್ಯಾಪ್ ರಚನೆ ಆಗುತ್ತೆ. ಸೊ ಆ ಒಂದು ಸೀನ್ನ ಎಡಿಟ್ ಮಾಡಿದಂಥ ಆ ಸಿನಿಮಾದ ಎಡಿಟರ್ ಆದ ಸುರೇಶ್ ಅರಸ್ ಅವರಿಗೆ ಒಂದು ನನ್ನ ಕಡೆಯಿಂದ. ಅಷ್ಟೇ ಅಲ್ಲದೆ ಆ ಒಂದು ಸಣ್ಣ ಬಿಟ್ನ ಹೇಳೋಕ್ಕೆ ಚಿತ್ರಮ್ಮ ಅವರು ಚೆನ್ನೈಯಿಂದ ಬೆಂಗಳೂರಿಗೆ ಬಂದು ರೆಕಾರ್ಡ್ ಮಾಡಿಕೊಟ್ಟು ಹೋದ್ರಂತೆ. ಈ ಸಿನಿಮಾ ಆಗಿನ ಕಾಲಕ್ಕೂ ಮತ್ತು ಈಗಿನ ಟ್ರೆಂಡ್ಗೂ ದೊಡ್ಡ ಮಟ್ಟದ ಹಿಟ್ ಆಗಿದ್ದಂತೂ ಸತ್ಯ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಆರಾಧ್ಯ ದೈವ ಥರ ಜನ ಕಾಣೋದು ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನೇ. ಅವರು ನಮ್ಮನ್ನೆಲ್ಲ ಅಗಲಿದ್ರೂ ಕೂಡ ಅವರು ಮಾಡಿರೋ ಸಿನಿಮಾಗಳು ಇಂದಿಗೂ ಕೂಡ ಜೀವಂತ. ಅವರ ಎಲ್ಲ ಹಳೆಯ ಸಿನಿಮಾಗಳು ಕೂಡ ರಿಲೀಸ್ ಆಗಲಿ, ಹಾಗೆ ಇದೇ ಥರ ಫ್ಯಾನ್ ಕ್ರೇಜ್ ಮುಂದುವರಿಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.